ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಶುಭ ಮುಂಜಾನೆ. ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಲೇಟ್ ಆಗ್ಬಿಡ್ತು ಕಣ್ರಿ ಇವತ್ತು 6 ಗಂಟೆಗೆ. ಅದಕ್ಕೆ ಪಟಾಪಟ ನೀವು ಜಾಸ್ತಿ ವಿಡಿಯೋ ಆನ್ ಮಾಡ್ಕೊಡೋ ಹೊತ್ತಿಗೆ ಮುಂದೆ ನಡೆದು ಬಂದಿದ್ದೆ, ಹಾಗಾಗಿ ಬೇಗ ಮುಂದೆ ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಗಿಬಿಡ್ತು ಇವತ್ತು. 5:45 ಎದ್ಬಿಡ್ತಿದ್ದೆ. ಇವತ್ತೊಂದು 10 ನಿಮಿಷ ಲೇಟ್ ಆಯಿತು. ಇಷ್ಟು ಬೇರೆ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಬ್ರೆಡ್ಡಿಗೆ ಹಾಕೋಕ್ಕೆ ಮರ್ತೇ ಬಿಟ್ಟಿದ್ದೆ ಬಡ್ಡಿ ಮಗಂದು. ಒಳಗೆ ಹೋಗಿ ನಮ್ಮ ನಿತಿನೊಂದು ಹತ್ರ ಇಸ್ಕೊಂಡು ಒಳಗೆ ತಗೊಂಡು ತಗೊಂಡು ಸೀದಾ ಬೇಗ ಸ್ಪೀಡ್ ಫೀಲ್ಡ್ ಕಡೆ ಬಂದೆ. ಯಾವುದೋ ಲಾರಿ ಇಲ್ಲಿ ಪಂಚರ್ ಆಗಿ ನಿಂತಿತ್ತು. ಲಾರಿ ಡ್ರೈವರ್ ಕಷ್ಟ ಯಾರಿಗೆ ಹೇಳ್ತಾರೆ ಜೀವನದಲ್ಲಿ, ಪಾಪ ತುಂಬ ಹೋರಾಡ್ತಾರೆ ಕಣ್ರಿ. ಹಾಗೆ ನಮ್ಮ ದೇಶದ ಪ್ರಭು, ನಮ್ಮ ಅನ್ನದಾತ ಪ್ರಭು, ನಮ್ಮ ಜೀವನ ನೀಡಿದಂಥ ಕರ್ನಾಟಕದ ರಾಯಣ್ಣನವರಿಗೆ ನಮಸ್ಕಾರ ಮಾಡ್ತಾ, ಏನೇ ಮಿಸ್ ಆದರೂ ನಮ್ಮ ಅಜ್ಜಂಪುರದಲ್ಲಿ 6 ಗಂಟೆಗೆ ಸಿದ್ದರಾಮೇಶ್ವರ ಗಾಡಿ ಅವನ ಮಿಸ್ ಆಗಲ್ಲ, ಕರೆಕ್ಟ್ ಟೈಮಿಗೆ ಬರುತ್ತೆ. ಬಸ್ ಸ್ಟ್ಯಾಂಡ್ ಸ್ವಲ್ಪ ಜನ ಕಮ್ಮಿ ಇದ್ದರು, ಅಂಗಡಿಗೆ ಬಂದೆ. ಬಿಸ್ಕೆಟ್ಗಳೆಲ್ಲ ನೋಡಿಕೊಂಡು ಒಳಗೆ ಟೇಬಲೆಲ್ಲ ವಾಶ್ ಮಾಡಿ ಎಲ್ಲ ಎತ್ತಿಕ್ಕಿ, ಸೈಡಿಗೆಲ್ಲ ಎತ್ತಿಕ್ಕಿ, ಬ್ರೆಡ್ಗಳು ಎಷ್ಟಿದ್ದಾವೆ ನೋಡಿ ಎಲ್ಲ ಸ್ವಲ್ಪ ಇದು ಮಾಡಿ ಕೆಲಸ ಮುಗೀತು. ಬಂದೆ ನಮ್ಮ ಮೊಬೈಲ್ ಅಂಗಡಿಯರಿಗೆ ಒಂದು ಸ್ವಲ್ಪ ಹಂಗೆ ಟೈಮ್ ಪಾಸ್ ನೋಡಿ. ಪುಕ್ಸಟ್ಟೆ ಅಂತ, ಸ್ಪ್ರೈಟ್ ಪುಕ್ಸಟ್ಟೆ ಅಂತ ಯಾವಾಗಲೂ ನಮ್ಮ ಚೇತಣ್ಣವ್ರ ಮೊಬೈಲ್ ಅಂಗಡಿಲೇ ಇರ್ತಾನೆ. ಅವ್ನು ಮಾತಾಡ್ಸ್ಕೊಂಡು ಹೊಸ ಬೇಕ್ರಿ ಹತ್ರ ಬಂದೆ. ಹೊಸ ಬೇಕ್ರಿ ಹತ್ರ ಬಂದು ಒಂದು ಹುಡುಗ ಬಂದಿದ್ದ, ತಮಾಷೆ ಮಾಡಿದೆ, ಅಲಲಲಲೆ ಕೃಷ್ಣಣ್ಣ ಅಂತೇಳಿ. ಮತ್ತೆ ಫೀಲ್ಡ್ ಕಡೆ ಬಂದೆ. ಸ್ವಲ್ಪ ಕ್ರಿಕೆಟ್ ಆಡ್ತಾಯಿದ್ರು. ನಮ್ಮ ಗೋಮಾತೆ ಮೇಯ್ತಾ ಇದ್ಲು ತಾಯಿ, ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಕ್ರಿಕೆಟ್ ಆಡ್ತಾ ಇರೋದನ್ನು ವೀಡಿಯೋ ಮಾಡ್ಕೊಂಡು ಹಾಗೆ ಅಲ್ಲೇ ಒಂಚೂರು ಹೋದೆ. ನಾವು ಅವಾಗ ಕೆಲಸ ಮಾಡ್ತಾ ಟೈಮಲ್ಲಿ ಹಾಕಿದ ಮರ ಬಿದ್ದಿದೆ. ಹಾಗೆ ರೂಮ್ ಹತ್ರ ಪ್ರಗೊಂಡರ್ಮಂತ ಊಟದ ಬಾಕ್ಸ್ ಇಡೋಣ ಅಂತೇಳಿ ಬಂದೆ. ಹಾಗೆ ನೋಡಿ, ಒಂದೇ ಒಂದು ಗುಲಾಬಿ ಹೂವು ಬಿಟ್ಟಿದೆ. ಚಿಕ್ಕ ಚಿಕ್ಕದು ಪುಟ್ಟಾದ ಹೂಗಳು ಬಿಟ್ಟಿದ್ದಾವೆ. ಚೆನ್ನಾಗಿ ನೀರಕ್ಕಿ ಬೆಳೆಸಿದ್ದಾರೆ. ತುಳಸಿ ಗಿಡ ಪಾಟಲ್ಲಿ, ಲೋಟನ್ ಗಿಡ ಹಾಕಿತ್ತು. ಲೋಟನ್ ತುಳಸಿ ಒಂದೆರಡು ಎಲೆ ಕಿತ್ಕೊಂಡು ಯಾಕೋ ಒಂದು ಸ್ವಲ್ಪ ಹೊಟ್ಟೆ ಉಬ್ರಿಸ್ದಂಗಾಗಿತ್ತು. ಹಾಗಾಗಿ ಒಂದೆರಡು ದಳ ತುಳಸಿಯನ್ನು ತಿಂದೆ. ಅಲ್ಲಿಂದ ಸೀದಾ ಹಿಂಗೆ ತಿರ್ಗಾ ಆರಿಸಿ ಫೀಲ್ಡ್ ಕಡೆ ಪಕ್ಕದ ರೋಡಲ್ಲಿ ಬಂದೆ. ಯಾರೋ ವೀಡಿಯೋ ಮಾಡ್ತಾಯಿದ್ದೆ, ಹುಡುಗರು ತಮಾಷೆ ಮಾಡಿದ್ರು. ಅವ್ರನ್ನಂಗೆ ಮಾತಾಡಿಸ್ಕೊಂಡು ಏನಾದ್ರು ಯೋಚನೆ ಅದು ಇದು ಇರುತ್ತಲ್ಲ, ಅದನ್ನೆಲ್ಲ ಇದು ಮಾಡ್ಕೊಂಡು ಬಂದೆ. ಅಲ್ಲಿಂದ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹಿಂಗೆ ಬರೋ ಹೊತ್ತಿಗೆ ಅಂಗಡಿ ಹತ್ರ ಬಂದೆ. ನಿತಿನು ಮಾತಾಡ್ತು ನಿಂತಿದ್ದ. ಹೊಸ ಅಂಗಡಿ ಹತ್ರ ಬಂದು ಹಂಗೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡು ಒಳಗೆಲ್ಲ ಹೋಗಿ ಅಡ್ಡಾಡ್ಕೊಂಡು ಹಂಗೆ ಸ್ವಲ್ಪ ಬಂದೆ. ಕೇಕೆಲ್ಲ ನೋಡಿ ಕೆಲವು ಖಾಲಿಯಾಗಿದ್ದಾವೆ, ಕೆಲವು ಖಾಲಿ ಆಗ್ತವೆ. ಸ್ವೀಟು, ಕೇಕು, ಬಿಸ್ಕೆಟು ಎಲ್ಲ ತುಂಬಿದ್ದಾರೆ. ಎಲ್ಲ ಶುಚಿಯಾದ ರುಚಿಯಾದ ಕೊಬ್ಬರಿ ಖಾರಗಳು ಎಲ್ಲ ಸುರಿಯಿದ್ದಾರೆ ಚೆನ್ನಾಗಿ ತುಂಬಾಗಿ. ರಸ್ಕು, ಲೇಸು, ಕುರ್ಕು. ನಿತಿನವ್ರ ಅಪ್ಪನ ಕೈಲಿ ಮಾತಾಡ್ತಾಯಿದ್ದ. ಹಾಗೆ ನಮ್ಮ ಆಲ್ಮೇಶಿ ಬಂದ. ಆಲ್ಮೇಶಿ ಕೈಲಿ ತಮಾಷೆ ಮಾಡಿಕೊಂಡು ಅವನು ಹೊಸ ಹೇರ್ ಸ್ಟೈಲ್ ನೋಡಿ ಹೇಗೆ ಮಾಡಿದೆಯೋ ಅಂಥೇಳಿ ತಮಾಷೆ ಮಾಡಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇರಲಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಶೀರ್ವಾದ. ಜೈ ಶ್ರೀರಾಮ್, ಜೈ ಜಗನ್ನಾಥ್. ಪ್ಲೀಸ್ ಸಬ್ಸ್ಕ್ರೈಬ್.